ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಹ್ಯಾಪಿ ಸೋಲ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತು ತೊಟ್ಲು ಶಾಸ್ತ್ರದ್ದು ಬ್ಲಾಗ್ ಮಾಡ್ತಾ ಇದ್ದೀನಿ. ಮೊದಲಿಗೆ ವಿಘ್ನೇಶ್ವರಂಗೆ ನಮಸ್ಕಾರ ಮಾಡಿಕೊಂಡು ಮತ್ತು ಬಸವೇಶ್ವರಂಗೆ ನಮಸ್ಕಾರ ಮಾಡಿಕೊಂಡು ಇವತ್ತು ನಮ್ಮ ತೊಟ್ಲು ಶಾಸ್ತ್ರ ನಡೀತಾ ಇರೋವಂಥದ್ದು ಕಾಡು ಬಸವೇಶ್ವರನ ದೇವಸ್ಥಾನದಲ್ಲಿ. ಶಾಸ್ತ್ರ ಮಾಡೋಕ್ಕೆ ಟೈಮ್ ಇದ್ದಿದ್ದು 11 ಗಂಟೆ ಮೇಲೆ. ಆದರೆ ನಾವು ಮುಂಚೆನೇ ಬರೋಕ್ಕೆ ಹೇಳ್ಕೊಂಡಿದ್ವಿ. ಇಲ್ಲಿ ಅಭಿಷೇಕಕ್ಕೆ ಕೊಟ್ಟಿದ್ವಿ. ಅಷ್ಟರಲ್ಲಿ ಮಗು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕರೆಸ್ಕೊಂಡಿದ್ವಿ. ಪೂಜೆಗೆ ಅಂತ ನಿಂತಿದ್ರು. ನನಗೆ ನನ್ನ ಮಗಳು ಬರೋದನ್ನೇ ಕಾಯೋ ಥರ ಆಗ್ತಾ ಇತ್ತು. ನಾವು ಪಾಪು ಬಂದಮೇಲೆ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಆದರೆ ಅವರು ವೆಯ್ಟ್ ಮಾಡದೆ ಮುಂಚೆನೇ ಪೂಜೆ ಮಾಡಿಬಿಟ್ಟಿದ್ರು. ಅಷ್ಟರಲ್ಲಿ ನನ್ನ ಮಗಳು ಎಂಟ್ರಿ ಕೊಟ್ಟಳು. ಸೊ ನಾವಿಷ್ಟು ಜನ ನನ್ನ ಮಗಳನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಬಂದರು. ಆ್ಯಂಡ್ ಇನ್ನು ಸದ್ಯಕ್ಕೆ ಸಮಾಧಾನವಾಗಿದ್ದಾಳೆ. ಅದರಿಂದ ಫಸ್ಟೇ ಅವಳದು ಫೋಟೋ ಶೂಟ್ ಮಾಡಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ನೆಕ್ಸ್ಟು ಜನ ಜಾಸ್ತಿ ಆದಂಗೆ ಅವಳಿಗೂ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ, ಅತ್ತೆ ಅಳ್ತಾಳೆ ಅಂತ ಗೊತ್ತಿತ್ತು. ಸೊ ಫಸ್ಟೇ ಫೋಟೋಸ್ ತೊಗೊಂಡ್ರೆ ಬೆಟರ್ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಸೊ ಅವಳದೆಲ್ಲ ಫೋಟೋಶೂಟ್ ಆದಮೇಲೆ ನೆಕ್ಸ್ಟ್ ಅವಳನ್ನ ಅಫಿಷಿಯಲ್ ಆಗಿ ವೆಲ್ಕಮ್ ಮಾಡ್ಕೋತಾ ಇದ್ದೀವಿ ಆರತಿ ಮಾಡಿ. ಸೊ ನಮ್ಮ ಸಿಂಚು ಆರತಿ ಮಾಡಿದ್ಲು. ಪಾಪ ಅವಳಿಗೆ ನನ್ನ ಪುಟಾಣಿಗೆ ಏನಿದು ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ನೆನೆಸ್ಕೊಂಡು ಅವಳು ಪಾಪ ಏನೋ ನನಗೆ ಮಾಡಿಬಿಟ್ಟಿದ್ದಾರೆ, ಏನೋ ಆಗ್ತಾ ಇದ್ದಾರೆ ಅನ್ನೋ ಥರಕ್ಕೆ. ಸೊ ಇಲ್ಲಿ ಸ್ಟಾರ್ಟ್ ಆಗಿದ್ದು ಅವಳು ಅಳಕ್ಕೆ. ಆ್ಯಕ್ಚುಲಿ ಅವಳಿಗೆ ನಿದ್ದೆ ಆಗಿಲ್ಲ ಅಂತಂದರೆ ತುಂಬಾ ಅಳ್ತಾಳೆ. ಸೊ ದೆನ್ ನೆಕ್ಸ್ಟು ಶಾಸ್ತ್ರಕ್ಕೆ ರೆಡಿ ಮಾಡ್ಕೋತಾ ಇದ್ರು. ನನ್ನ ಪುಟಾಣಿ ಅಂತೂ ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನನ್ನ ಬಿಟ್ಟರೆ ಸಾಕು, ಆರಾಮಾಗಿ ಆಟ ಆಡ್ಕೊಂಡಿರ್ತೀನಿ ಅಂತ ಆಟ ಆಡ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು ನೀವೇ. ಎಷ್ಟೋ ಜನ ಈಗಲೂ ನಮಗೆ ಗಂಡು ಮಕ್ಕಳು ಬೇಕು ಅಂತ ಇರ್ತಾರೆ. ಅಂಥವರೆಲ್ಲ ಈ ವಿಡಿಯೋ ನೋಡಿದ್ರೆ ಮೇ ಬಿ ಅವ್ರಿಗೂ ಅನ್ನಿಸ್ಬೋದೇನೋ, ನಮಗೂ ಒಂದು ಹೆಣ್ಣಾಗಿದ್ರೇ ಚೆಂದ ಅಂತ. ಹೆಣ್ಮಕ್ಳೇ ಲಕ್ಷಣ ಮನೆಗೆ. ಸೊ ನೆಕ್ಸ್ಟು ಶಾಸ್ತ್ರ ಶುರು ಮಾಡಿದ್ರು. ಅವ್ರ ತಾಯಿ ಮೊದಲಿಗೆ ಪೂಜೆ ಮಾಡಿದ್ರು. ಶಾಸ್ತ್ರ ಕರೆಕ್ಟಾಗಿ 11 o'clockಗೆ ಶುರು ಆಯಿತು. ಅಷ್ಟರಲ್ಲಿ ಎಲ್ಲರೂ ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲರೂ ಸೇರಿದರು. ಸೊ ಇವಾಗ ಶಾಸ್ತ್ರ ಶುರು ಮಾಡಿದ್ದಾರೆ. ಕರೆಕ್ಟ್ ಟೈಮಿಗೆ ಶುರು ಆಯಿತು ಸದ್ಯಕ್ಕೆ. ಮತ್ತು 5 ಜನ ಶಾಸ್ತ್ರ ಮಾಡಿದ್ವಿ. ನಾನು ಫಸ್ಟ್ ಟೈಮ್ ಮಾಡಿದ್ದು ಒಂಥರ ನರ್ವಸ್ನೆಸ್ ಇತ್ತು. ಆದರೆ ನನ್ನ ಮಗಳು ಫಂಕ್ಷನ್ಗೆ ನಾನು ಶಾಸ್ತ್ರ ಮಾಡ್ತಿದ್ದೀನಿ ಅಂತ ಒಂಥರ ಖುಷಿನೂ ಇತ್ತು. ಸೊ ಫಂಕ್ಷನ್ ಎಲ್ಲ ಚೆನ್ನಾಗಾಗಲಿ, ಹಾಗೆ ನನ್ನ ಮಗಳಿಗೆ ಯಾವುದೇ ರೀತಿ ದೃಷ್ಟಿ ಬೀಳದೇ ಇರಲಿ ಅಂತ ಕೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡೆ. ಇಲ್ಲಿ ಕೂತಿರೋರು ನನ್ನ ವಾರ್ಗಿತಿ ಮತ್ತು ಅವ್ರ ಅಣ್ಣ ಮತ್ತು ಅವ್ರ ಅಮ್ಮ. ನಮ್ಮ ಬಂಗಾರಿನ ಹುಟ್ದಾಗಿಂದನೂ ಈ ಥರ ಇಷ್ಟೊಂದು ಅಳೋದನ್ನ ನಾವು ನೋಡೇ ಇರಲಿಲ್ಲ. ಸೊ ನಮಗೆ ಒಂಥರ ಗಾಬರಿ ಆಗ್ತಾ ಇತ್ತು, ಏನು ಇಷ್ಟೊಂದು ಅಳ್ತಾ ಇದ್ದಾಳೆ ಅಂತ. ಬಟ್ ಯೂಶ್ವಲಿ ಎಲ್ಲ ಮಕ್ಕಳು ಈ ಫಂಕ್ಷನಲ್ಲಿ ಅತ್ತೆ ಅಳ್ತಾರೆ. ಸಡನ್ನಾಗಿ ತುಂಬ ಜನನ ನೋಡಿದಾಗ ಅವ್ರಿಗೂ ಗಾಬರಿ ಆಗೇ ಆಗುತ್ತೆ. ಹಾಗೆ ದೃಷ್ಟಿ ಆಗ್ತಾ ಇರುತ್ತೆ, ಅದರಿಂದನೂ ಮಕ್ಕಳು ಅಳ್ತಾ ಇರ್ತಾರೆ. ಆ್ಯಕ್ಚುಲಿ ಅವತ್ತು 2 ತೊಟ್ಲು ಶಾಸ್ತ್ರ ನಡೀತಾ ಇತ್ತು. ಒಂದು ಸೈಡ್ ನಮ್ಮದು, ಒಂದು ಸೈಡ್ ಇನ್ನೊಬ್ರದ್ದು. ಅದರಿಂದ ಸ್ವಲ್ಪ ಮಿಸ್ ಆಯಿತು. ಬಟ್ ನೋ ಪ್ರಾಬ್ಲಮ್, ನಮ್ಮದಂತೂ ನಾವು ಅಂದ್ಕೊಂಡಂಗೆ ತುಂಬ ಚೆನ್ನಾಗಿ ನಡೀತು. ಆ್ಯಂಡ್ ಇನ್ ಟೈಮಲ್ಲಿ ಕೂಡ ನಡೀತು. ಮತ್ತು ಫಸ್ಟ್ ನಾವು ಇದರಲ್ಲಿ ನಮ್ಮ ಪಾಪುನ ಮಲಗಿಸೋಂಗಿಲ್ಲ, ಗುಂಡ್ಕಲ್ಲಿ ಹಾಕಿ ಅದಕ್ಕೆ ಶಾಸ್ತ್ರ ಮಾಡಿ ಅದಾದಮೇಲಿಂದ ನಮ್ಮ ಪಾಪುನ ಮಲಗಿಸ್ಬೇಕು. ಅದಾದಮೇಲೆ ಪಾಪುಗೆ ಅವ್ರ ಅಜ್ಜಿ ಮತ್ತು ಸೋದ್ರ ಮಾವ ಹಾಲು ಕುಡಿಸ್ತಾರೆ. ಪಾಪ ಅವಳು ತುಂಬಾ ಅಳ್ತಾ ಇದ್ಲು. ಅವಳಿಗೆ ಫುಲ್ಲಾಗಿ ನಿದ್ದೆ ಬಂದ್ಬಿಟ್ಟಿದೆ. ಸೊ ಇದಾದಮೇಲಿಂದ ಅವಳು ಆರಾಮಾಗಿ ಮಲ್ಕೊಬಿಟ್ಲು.
ನಾವು ತಾಂಬೂಲ ಇಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ಗೆ ರೆಡಿ ಮಾಡ್ಕೋತಾ ಇದ್ವಿ. ನೋಡಿ ನನ್ನ ಬಂಗಾರಿ ಎಷ್ಟು ಮುದ್ದಾಗಿ ಮಲಗಿದ್ದಾಳೆ ಅಂತ, ಯಾರ ದೃಷ್ಟಿನೂ ಬೀಳದೆ ಇರಲಪ್ಪ. ಮತ್ತೆ ಶಾಸ್ತ್ರ ಎಲ್ಲ ಮುಗಿಸಿ ಆರತಿ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ 12 ಆಗಿತ್ತು. ನಮಗೆ ಕೊಟ್ಟಿದ್ದ ಟೈಮಿಂಗ್ಸು 11 to 12 ಸೊ ನಾವು ಅಂದ್ಕೊಂಡಂಗೆ ಅವ್ರು ಕೊಟ್ಟಿದ್ದ ಟೈಮಲ್ಲಿನೇ ಶಾಸ್ತ್ರ ಚೆನ್ನಾಗೇ ನಡೀತು. ಅದು ಸ್ವಲ್ಪ ಸಮಾಧಾನ ಆಯಿತು. ನೆಕ್ಸ್ಟು ಈ ಶಾಸ್ತ್ರ ಎಲ್ಲ ಮುಗಿಯೋ ಅಷ್ಟರಲ್ಲಿ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ರು. ಒಂದು ಸೈಡ್ ಎಲ್ಲ ಊಟ ಮಾಡೋಕ್ಕೆ ಶುರು ಮಾಡಿದ್ರು, ಇನ್ನೊಂದು ಸೈಡ್ ನೇಮ್ ರಿವೀಲ್ಗೆ ನಾವು ಪ್ರೋಗ್ರಾಮ್ ಅರೇಂಜ್ ಮಾಡ್ಕೊಂಡಿದ್ವಿ. ಆ್ಯಂಡ್ ತುಂಬ ಗ್ರ್ಯಾಂಡಾಗಿ ಏನು ಅರೇಂಜ್ ಮಾಡ್ಕೊಂಡಿರಲಿಲ್ಲ, ಸಿಂಪಲ್ಲಾಗಿ ನಮ್ಮ ಕೈಲಾದಂಗೆ ಅರೇಂಜ್ ಮಾಡ್ಕೊಂಡಿದ್ವಿ. ಬನ್ನಿ ನೆಕ್ಸ್ಟು ನೋಡೋಣ. ಸೊ ಇದೇ ಗ್ಯಾಪಲ್ಲಿ ನನ್ನ ಬಂಗಾರಿಗೆ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ವಿ. ಪಾಪ ಅವಳಿಗೆ ಇನ್ನೂ ನಿದ್ದೆ ಮುಗ್ದಿರಲಿಲ್ಲ, ಅರ್ಧಕ್ಕೆ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದ್ಬಿಟ್ವಿ. ಆದ್ದರಿಂದ ಇನ್ನೂ ಜಾಸ್ತಿನೇ ಅಳಕ್ಕೆ ಶುರು ಮಾಡಿಬಿಟ್ರು. ಸೊ ನನ್ನ ಬಂಗಾರಿ ನೇಮ್ ರಿವೀಲ್ ಆಯಿತು. ನೇಮ್ ಹೇಗಿದೆ, ಎಲ್ರಿಗೂ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಸೊ ಅದಾದಮೇಲಿಂದ ಅವ್ರ ಫೋಟೋಶೂಟ್ಸ್ ನಡೀತು. ಯಾರೂ ಎತ್ಕೊಳ್ದೆ ಅವರಮ್ಮ ಎತ್ಕೊಂಡಿದ್ರೆ ಸ್ವಲ್ಪ ಸಮಾಧಾನವಾಗಿರ್ತಿದ್ಲು. ಜನ ಎಲ್ಲ ಹೋಗಿ ಅವಳನ್ನ ಮಾತಾಡ್ಸೋಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಗಾಬರಿ ಆಗೋಳು, ಯಾಕಂದರೆ ನಿದ್ದೆ ಆಗಿರಲಿಲ್ಲ ಅವಳಿಗೆ. ಅದರಿಂದ ಅಷ್ಟೇ, ಇಲ್ಲ ಅಂದರೆ ಅವಳು ಅಷ್ಟಾಗಿ ಅಳಲ್ಲ. ಅವಳು ಸಮಾಧಾನ ಮಾಡೋಕ್ಕೆ ಅಲ್ಲಿರೋ ಹೂಗಳನ್ನೆಲ್ಲ ಕೊಟ್ಟಿದ್ದಾಯಿತು. ಅದಾದಮೇಲಿಂದ ಅವಳ ಫೇವ್ರೆಟ್ ಫ್ರೂಟ್ ಬನಾನಾ ಕೊಟ್ಟ ಮೇಲೆ ಸ್ವಲ್ಪ ಸಮಾಧಾನ ಆದಳು, ಖುಷಿಯಾಗಿದ್ಲು. ಮತ್ತೆ ಸ್ವಲ್ಪ ನೆನೆಸ್ಕೊಂಡು ಅಳಕ್ಕೆ ಶುರು ಮಾಡಿದ್ಲು. ಅದಾದಮೇಲಿಂದ ಸುಮ್ಮನೆ ಅಳ್ಸೋದು ಯಾಕೆ ಅಂತ ಅಂದ್ಬಿಟ್ಟು ಅವಳನ್ನ ಈಚೆ ಅವಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಬಿಟ್ಟು ನಾವು ಫ್ಯಾಮಿಲಿ ಶೂಟ್ ಮಾಡ್ಕೊಂಡ್ವಿ. ಇವ್ರು ನನ್ನ ಅತ್ತೆ ಮಾವ, ನನ್ನ ಹಸ್ಬೆಂಡ್ ಮತ್ತು ನನ್ನ ಭಾವ ಆ್ಯಂಡ್ ವಾರ್ಗಿತಿ. ಇದು ನನ್ನ ಫ್ಯಾಮಿಲಿ ಫೋಟೋಲಿ ಬಂಗಾರಿ ಇಲ್ಲದೆ ಇದ್ದು ಸ್ವಲ್ಪ ಬೇಜಾರು, ಬಟ್ ಪರವಾಗಿಲ್ಲ, ನೆಕ್ಸ್ಟ್ ತೊಗೊಂಡ್ರೆ ಆಯಿತು. ಅದಾದಮೇಲಿಂದ ಮತ್ತೆ ಫುಲ್ ಫ್ಯಾಮಿಲಿ ಎಲ್ಲ ಫೋಟೋ ಶೂಟ್ಸ್ ಮಾಡಿಸ್ಕೊತಾ ಇದ್ವಿ. ಚೆನ್ನಾಗಿತ್ತು ಗೈಸ್. ಒಂಥರ ನಾವು ಅಂದ್ಕೊಂಡಂಗೆ, ನಾವು ಪ್ಲ್ಯಾನ್ ಮಾಡ್ದಂಗೆ ಎಲ್ಲನೂ ಆಯಿತು. ಆದರೆ ಪಾಪು ಮಾತ್ರ ಸ್ವಲ್ಪ ಅಳಕ್ಕೆ ಶುರು ಮಾಡಿದ್ದು ಸ್ವಲ್ಪ ಬೇಜಾರಿದೆ. ಬಟ್ ಇಟ್ಸ್ ಓಕೆ, ಎಲ್ಲ ಮಕ್ಳದ್ದು ಯೂಶ್ವಲ್ ಆಗಿ ಕಾಮನ್ ಅದು ಪ್ರೋಗ್ರಾಮ್ ದಿನ ಅಳೋ ಅಂಥದ್ದು. ಸೊ ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲಿಂದ ಎಲ್ಲರೂ ಫೋಟೋಶೂಟ್ಸ್, ಎಲ್ಲರೂ ಬಂದಿದ್ದವ್ರದ್ದೆಲ್ಲ ಫೋಟೋಶೂಟ್ಸ್ ನಡೀತು. ಸೊ ನೋಡಿ, ಇವಾಗ ಸ್ವಲ್ಪ ಖುಷಿಯಾಗಿದ್ಲು, ಮತ್ತೆ ಅಳಕ್ಕೆ ಶುರು ಮಾಡ್ತಾಳೆ. ನೆನ್ಸ್ಕೊಂಡು ಅಳ್ತಾ ಇದ್ಲು ಅವಳು. ನಿದ್ದೆ ಸ್ವಲ್ಪನೂ ತಡೆಯಲ್ಲ ಅವಳು, ಅದರಿಂದ ಆ ಥರ ಅಳ್ತಾ ಇದ್ಲು. ಸೊ ಇಲ್ಲಿದು ಎಲ್ಲ ಮುಗೀತು. ನೆಕ್ಸ್ಟ್ ನಾವು ಇವಳನ್ನ ಮನೆಗೆ ಇನ್ವೈಟ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಸಣ್ಣದಾಗಿ ಅಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡ್ಕೊಂಡಿದ್ವಿ. ಸೊ ಈ ಥರ ಇದೆ. ನೀವು ಮೇಕಿಂಗ್ ವಿಡಿಯೋದಲ್ಲೇ ನಾನು ಹಾಕಿದ್ದೀನಿ, ಇದನ್ನೆಲ್ಲ ನೀವು ನೋಡಿರ್ತೀರ. ಆ್ಯಂಡ್ ಬಂಗಾರಿ ಬಂದ್ಲು. ಆರತಿ ಮಾಡಿ ಅವಳನ್ನ ವೆಲ್ಕಮ್ ಮಾಡ್ಕೋತಾ ಇದ್ದೀವಿ. ಸದ್ಯಕ್ಕೆ ಸಮಾಧಾನವಾಗಿದ್ದಾಳೆ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಎಗೇನ್ ಅವಳಿಗೆ ಏನೋ ಈ ಥರ ಮಾಡಿದ್ರೆ ಒಂಥರ ಸ್ವಲ್ಪ ಗಾಬರಿ ಆಗ್ತಾ ಇದ್ಲು. ಇದೇನು ಮಾಡ್ತಾ ಇದ್ದಾರೆ ನನಗೆ ಅನ್ನೋ ಥರ ಫೀಲ್ ಆಗ್ತಾ ಇದ್ಲು. ನನ್ಗಂತೂ ಗೈಸ್ ಅವಳು ಕಾಲು ತೊಳಿಯೋಕ್ಕೂ ಭಯ ಆಗ್ತಾ ಇತ್ತು, ಎಲ್ಲಿ ಮತ್ತೆ ಅಳಕ್ಕೆ ಶುರು ಮಾಡ್ಬಿಡ್ತಾಳೆ ಅಂತ. ಅದೇನೋ ಅವಳು ಅಳೋದು ನೋಡೋಕ್ಕಂತೂ ನನ್ನ ಕೈಲಾಗಲ್ಲ. ಆ್ಯಕ್ಚುಲಿ ನಾನು ಹೇಳೋದು ಮರ್ತಿದ್ದೆ, ನನಗೆ ಮತ್ತು ಮಹಿಗೆ ಇಬ್ರಿಗೂ ಮೇಕಪ್ ಮಾಡಿದ್ದು ನಮ್ಮ ಸುಷ್ಮಾನೇ. ಅವಳು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ಅವಳದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಹಾಕಿರ್ತೀನಿ, ಆರ್ಡರ್ ಮಾಡೋರಿದ್ರೆ ಮಾಡ್ಕೋಬೋದು. ಸೊ ಗೈಸ್, ಫೈನಲ್ ಆಗಿ ನನ್ನ ಬಂಗಾರಿ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದ್ದಾಳೆ. ಎಲ್ರಿಗೂ ಅದೇ ಖುಷಿ ಇದೆ.
ಸೊ ಬಂದಮೇಲೆ ಮೊದಲಿಗೆ ಹೊಸಲು ಪೂಜೆ ಮಾಡಿಸಿದ್ವಿ. ಸೊ ನಮಗೆ ಅವಳು ಫುಟ್ ಪ್ರಿಂಟ್ಸ್ ತಗೋಬೇಕಂತ ತುಂಬಾನೇ ಆಸೆ ಇತ್ತು ತುಂಬ ದಿನದಿಂದ. ತಗೊಳಕ್ಕೆ ಅಂತಾನೆ ಅರೇಂಜ್ ಮಾಡಿದ್ವಿ, ಬಟ್ ಅವಳಿಗೆ ಅನ್ಕಂಫರ್ಟೇಬಲ್ ಅನ್ನಿಸ್ತಾ ಇತ್ತು ಅನ್ಸುತ್ತೆ. ತುಂಬ ಅಳಕ್ಕೆ ಶುರು ಮಾಡಿಬಿಟ್ಲು. ಹೆಜ್ಜೆನೇ ಊರ್ತಾ ಇರಲಿಲ್ಲ, ನೀವೇ ನೋಡ್ತಾ ಇರ್ಬೋದು. ಜೊತೆಗೆ ಇಷ್ಟು ದಿನ ಅವಳೇ ನಡ್ಕೊಂಡು ಬರೋವಳು. ಇವತ್ತು ಅವಳಿಗೆ ಭಯ ಆಯಿತೋ ಏನೋ ಗೊತ್ತಿಲ್ಲ, ಮುಂದಕ್ಕೆ ಹೆಜ್ಜೆನೇ ಇಡ್ತಾ ಇರಲಿಲ್ಲ ಅವಳು. ತುಂಬ ಅಳಕ್ಕೆ ಶುರು ಮಾಡಿಬಿಟ್ಲು. ನಮಗೂ ಸ್ವಲ್ಪ ಬೇಜಾರಾಯಿತು, ಬಟ್ ಇಟ್ಸ್ ಓಕೆ. ಅವಳು ತುಂಬ ಟಯರ್ಡ್ ಆಗಿದ್ಲು ಬೆಳಗ್ಗೆಯಿಂದನೂ, ಸೊ ಏನೂ ಮಾಡೋಕ್ಕಾಗಲ್ಲ. ರಣು 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 ಇಷ್ಟೋ ತನಕ ತುಂಬಾ ಅಳ್ತಿದ್ಲು ನೋಡಿ. ಇವಾಗ ಅವಳ ಪಾಡಿಗೆ ಅವಳನ್ನ ಬಿಟ್ಮೇಲೆ ಆರಾಮಾಗಿ ಬಲೂನ್ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ದಾಳೆ. ಅವಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಕೇಕ್ ಕಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಅವಳೇ ಸ್ವಲ್ಪ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಅದಾದ್ಮೇಲಿಂದ ಕೇಕ್ ಕಟ್ ಮಾಡಿಸಿದ್ವಿ. ಇದನ್ನ ಸೈಡ್ಗೆ ಇಟ್ಬಿಡಿ ಅಕ್ಕ, ಸದ್ಯಕ್ಕೆ ಅವಳು ಆಟ ಆಡ್ಲಿ. ಬಂದ್ಬಿಟ್ರೆ ಕಷ್ಟ. ಅಲ್ಲಿ ಕೊಂಡಿ ಇದ್ದದ ಇರುತ್ತಲ್ಲ. ಇಲ್ಲಿ ಪ್ರಣೋ ಬಂದ್ರೆ ಎದುರುಕೊಳ್ಳಲ್ಲ ಹಂಗ ಸರಿ. ಒಂದು ಕಾಲ್ ಅಜ್ಜಿಸ್ಲಿಲ್ಲ ಅಂದ್ರೆ ನೋಡಿ ಈಗ ಎಷ್ಟು ಎಷ್ಟು ನೀವು ಮೆಲ್ಲಗೆ ಅವಳ ಕಾಲಿಗೆ ಒಂಚೂರು ಬಂದ್ರು ಸರಿ ಸೊಪ್ಪಮ್ಮ ಸೊಪ್ಪು ಚಪ್ಪಾಳೆ ಚಪ್ಪಾಳೆ ಅವಳಿಗೆ ಕೊಡ್ಬೇಕಂತ ಮುಟ್ಟಾಗಿಲ್ಲ, ಅವಳ ಕೈ ಕೊಡ್ಬೇಕಂತ ಮುಟ್ಟಾಗಿಲ್ವಂತ ಅವರು. ಮಾಡಿ ಮಾಡಿ ಮಾಡು ಬಿಡು ಬಿಡು ಸಾಕು ಬಿಡು ಪುನಃ ಬ್ರೆಡ್ ತಕೊಂಡು ಸೊ ಫೈನಲಿ ನಾವು ಅನ್ಕೊಂಡಂಗೆ ಪ್ರೋಗ್ರಾಮ್ ಎಲ್ಲ ತುಂಬಾನೇ ಚೆನ್ನಾಗಾಯ್ತು, ತುಂಬಾನೇ ಖುಷಿ ಆಯಿತು. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್, ಬಾಯ್.